ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 18th. ಸೊ ಇವತ್ತು ನಾವು ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೇಟ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಬರೋದು ಲೇಟ್ ಆಯಿತು. ಸೊ ನಾನು ಟೆಂಪಲ್ ಹೋಗ್ತಾ ಇದ್ದೀವಿ. ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸ್ತು. ಸೊ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ಬೇಗ 1 ವರ್ಷ ಆಯಿತು ಅಂತ ಗೊತ್ತಿಲ್ಲ, ಬಟ್ ತುಂಬ ಖುಷಿ. 1 ವರ್ಷ ಮುಚ್ಚಿ ಕಟ್ಟಿದ್ರೆ ಅಷ್ಟೇ ಕಳೆದೋಯ್ತು. ಬಟ್ ಹೀಗೆ ಮುಂದೆ ಬರೋ ವರ್ಷಗಳು ನಾನು ನನ್ನ ಗಂಡ ಇಬ್ಬರು ಸಂತೋಷದಿಂದ ಖುಷಿಯಾಗಿದ್ರೆ ಸಾಕು. ನನಗೆ ಹಣ ಆಸ್ತಿ ಏನೂ ಬೇಡ, ಎಲ್ಲನೂ ನನ್ನ ಗಂಡ ಅಂತಲೇ ಫೀಲ್ ಮಾಡೋ ಅಂತ ಮನಸ್ಸಿಗೆ ಹೋಗ್ತೀನಿ ನಾನು. ನೋಡಿ ಗಾಯ್ಸ್, ನಾವು ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ. ಮನೆ ಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸ್ ಆಗಿಲ್ಲ, ಬಟ್ ಅವಾಗಲೇ ನನಗೆ ದಾಹ ಫೀಲ್ ಆಗ್ತಿದೆ. ಸೊ ಬನ್ನಿ, ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನನ್ನ ಗಂಡ ಇಂಡಿಯನ್ ಬ್ಯಾಂಕು ಏನೋ ಅವ್ರದ್ದು 24 hours ಕೇಳ್ತಾ ಇತ್ತು. ಲಿಮಿಟ್ ಕ್ರಾಸ್ ಆಗಿಬಿಟ್ಟಿತ್ತು. ಸೊ ಕರ್ಕೊಂಡು ಬಂದಿದ್ದಾರೆ ಬ್ಯಾಂಕಿಗೆ. ಇಲ್ಲಿ ಬ್ಯಾಂಕ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಂಡು ಆಫ್ಟರ್ ಟೆಂಪಲ್ ಹೋಗಬೇಕು. ನಾವಿವಾಗ ಬ್ಯಾಂಕಿಗೆ ಬಂದುಬಿಟ್ಟು ಅನ್ಬ್ಲಾಕ್ ಆಗಿರೋದಕ್ಕೆ ಫಾರ್ಮ್ ಕೊಟ್ಟಿದ್ದಾರೆ. ಫಿಲಪ್ ಮಾಡ್ತಾ ಇದ್ದೆ. ನಮ್ಮ ಹಸ್ಬೆಂಡು ಮಾಡಿ ಅಂತಂದರೆ ನೀನೇ ಮಾಡು ಅಂತಂದ್ರೆ ಅದಕ್ಕೆ ನಾನು ಫಿಲಪ್ ಮಾಡ್ತಿದ್ದೀನಿ. ಫಿಲಪ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಬಾಯ್. ಬ್ಯಾಂಕಲ್ಲಿ ತುಂಬ ಕಷ್ಟ ಗಾಯ್ಸ್. ಹೋಗಿದ ತಕ್ಷಣ ಕೆಲಸ ಆಗಲ್ಲ, ವೆಯ್ಟ್ ಮಾಡಬೇಕು. ಅಲ್ಲಿಗೋದ್ರೆ ಇಲ್ಲಿ ಹೋಗು ಅಂತಾರೆ, ಇಲ್ಲಿ ಬಂದ್ರೆ ಅಲ್ಲಿ ಹೋಗು ಅಂತಾರೆ. ಕಷ್ಟ ಆಯ್ತದೆ ಹಿಂಗೆಲ್ಲ ಆದರೆ. ನೋಡಿ ಏನು ಮಾಡ್ತಿದ್ದಾರೆ ಅಂತ. ಅಯ್ಯೋ ಪಾಪ, 1 ವೀಕಿಂದ ತುಂಬ ಒದ್ದಾಡ್ತಾ ಇದ್ರು. ಸೊ ಫೈನಲಿ ಅವ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂತ ಖುಷಿಯಲ್ಲಿದ್ದಾರೆ. ಈಗ ತಾನೇ ಬ್ಯಾಂಕಿಂದ ಆಚೆ ಬಂದ್ವಿ. ಬಂದ ತಕ್ಷಣ ನಮ್ಮ ಹುಡುಗ ಫೋನ್ ಹಿಡ್ಕೊಂಡು ನಿಂತಿದ್ದಾರೆ. ಕಾಡು ಮಲ್ಲೇಶ್ವರ ಟೆಂಪಲ್ ಲೊಕೇಶನ್ ಆಗ್ತಾ ಇದ್ದಾರೆ. ನನಗೆ ಹೆಲ್ಮೆಟ್ ಹಾಕೊಳ್ಳೋದಂದ್ರೇ ಇರಿಟೇಷನ್, ಬಟ್ ನಮ್ಮ ಹುಡುಗ ಹಾಕು ಅಂತ ಹಿಂಸೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ಯಾವ ಟೆಂಪಲ್ ಕರ್ಕೊಂಡು ಹೋಗ್ತಿದ್ದೀರಾ ನೀವು ನನ್ನ? ಮಾತಾಡ್ರಿ. ಏನ್ರಿ, ಎಲ್ಲಿಗ್ರಿ? ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಲು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ ಟೆಂಪಲ್ ಆ್ಯಕ್ಚುಲಿ ಅಂಬಾರಿ ಮೂವಿಲಿ ತೋರಿಸಿದಾರಂತೆ, ಗೊತ್ತಿಲ್ಲ. ನಾನು ಆ ಸೀನ್ ನೋಡಿದ್ದೀನಿ, ಬಟ್ ಇವತ್ತು ರಿಯಲ್ ಆಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಏನೋ ಒಂಥರ ಫುಲ್ ಎಕ್ಸೈಟ್ಮೆಂಟು. ನಾವು ಆ್ಯಕ್ಚುಲಿ 17th ಎಲ್ಲ ಸೆಲೆಬ್ರೇಷನ್ ಮಾಡಿದ್ರಿಂದ ಇವತ್ತೇನೂ ಪ್ಲ್ಯಾನ್ಸ್ ಇಲ್ಲ. ಜಸ್ಟ್ ಟೆಂಪಲ್ಗೆ ಹೋಗಿ ಮನೇಲಿ ಬಂದು ಏನಾದರೂ ಸ್ವೀಟ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಇಬ್ಬರು ಊಟ ಮಾಡಿ ಅಷ್ಟೇ. 18th ಮುಗೀತು. 1 year ಫೈನಲಿ ಕಂಪ್ಲೀಟೆಡ್ ಅಷ್ಟೇ. ಅಟ್ಲೀಸ್ಟ್ ನೋಡುವ, ನೆಕ್ಸ್ಟ್ ಇಯರ್ ಆದ್ರೂ ಬೇರೆ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡೋ ಥರ ಆಗಲಿ. ಐ ಪ್ರೇ ಫಾರ್ ಗಾಡ್ ಅಷ್ಟೇ. ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ಇದನ್ನೇ ಟೆಂಪಲ್. ತುಂಬ ಚೆನ್ನಾಗಿದೆ ಅನಿಸುತ್ತೆ ಈಚೆ ಎಲ್ಲ. ಸೊ ಒಳಗಡೆ ಹೋಗಿ ನೋಡುವ ಹೇಗಿದೆ. ಗಾಯ್ಸ್, ಇಷ್ಟು ದೊಡ್ಡ ದೇವಸ್ಥಾನ ಇದು. ಆನೆ ಇದೆ ಗಾಯ್ಸ್, ಪುಟ್ಟ ಆನೆ ಐತೆ, ಡೂಪ್ಲಿಕೇಟ್ ಆನೆ. ಚೆನ್ನಾಗಿದೆ, ಒಂಥರ ಕ್ಯೂಟ್. ನೋಡಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ನಾನು ಎತ್ಕೊಂಡು ಹೋಗ್ರಿ ನಗಿತೀರಲ್ಲ, ಎತ್ಕೋಗಿ ಅಂದರೆ ನಗ್ದಾರ. ಎತ್ಕೋಗ್ರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಳೆ ಕಾಲದಂತ ಅನ್ಸುತ್ತಲ್ವೇನ್ರಿ? ಇವತ್ತಾದರೂ ಮಾತಾಡಿ ಯಜಮಾನ್ರೆ ನನ್ನ ವಿಡಿಯೋದಲ್ಲಿ. ನೋಡಿ ಗಾಯ್ಸ್, ಎಷ್ಟು ಭಕ್ತಿ.
ಏನು ಭಕ್ತಿ, ಏನು ವಿನಯ. ದರ್ಶನ ಮುಗಿಸ್ಕೊಂಡು ಬಂದು ದೇವ್ರನ್ನ ಹತ್ರ ಬೇಡ್ಕೊಳ್ಳಿ ಅಂತ ಕೂರಿಸಿದ್ರೆ ವಿಡಿಯೋ ನೋಡ್ಕೊಂಡು ಕೂತಿದ್ದಾರೆ ನೋಡಿ ನಮ್ಮ ಯಜಮಾನ್ರು. ಹಿಂಗೇನ್ರಿ ನೀವು ಮಾಡೋದು? ನಿಮಗೆ ಅಲ್ಲಿ ಯಾರೋ ಒಬ್ಬರು ನಮ್ಮನ್ನ ಕೂಗ್ಬಿಟ್ಟು ಪ್ರಸಾದ ಕೊಟ್ರಲ್ಲ, ಸೊ ಅದು ಹೇಗೆ ಅನಿಸ್ತು ಆ ಫೀಲು? ಈಗ ದೇವಸ್ಥಾನ ಕ್ಲೋಸ್ ಆಗಿದೆ. ಇವ್ರು ಕರ್ಕೊಂಡು ಬಂದಿರೋ ಟೈಮಿಂಗ್ಸ್ ನೋಡಿದ್ರೆ ಕ್ಲೋಸ್ ಆಗದೇನೆ ನನಗೆ ಇರುತ್ತಾ. ಬನ್ರಿ ರೀ, ಕೊಡಿಸಿ ಇದನ್ನ ಮನೆ ಮುಂದಕ್ಕೆ ನೋಡಿ ಗಾಯ್ಸ್. ಮಲ್ಲೇಶ್ವರಮಲ್ಲಿ ಜಾತ್ರೆ ನಡೀತಾ ಇದೆ ನೋಡಿ. ನಾವು ಬಂದಿದ್ದೀವಿ, ಬಟ್ ಕಬ್ಬನ್ ಜ್ಯೂಸ್ ಆದರೂ ಕೊಡಿಸ್ತೀವಿ. ಎಲ್ಲ ಕ್ಲೋಸ್ ಆಗಿದೆ ನೋಡಿ. ಪಿನಾಣಿ ದೇವಸ್ಥಾನ ಕ್ಲೋಸ್ ಆಗಿದೆ, ಬಟ್ ಇದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಬೇಕು. ಚಾಪೆ ನೆನಪಿದ್ಯಾ ಹಳೆ ಕಾಲದಲ್ಲಿ? ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಬೇಕು ಅನಿಸ್ತು, ಸೊ ಬಂದಿದ್ದೀವಿ ಗಾಯ್ಸ್. ಏನು ಕೆಂಪು ಕಾಣಿಸ್ತಾ ಇದ್ದೀರಾ? ನಿಮಗೆ ಕಬ್ಬಿನ ಜ್ಯೂಸ್ ಅಂದರೆ ಇಷ್ಟನಾ ರೀ? ಬೇಸಿಗೆಗಾಲದಲ್ಲಿ ಎಷ್ಟು ತಂಪು ಆಗುತ್ತೆ ಅಲ್ವಾ? ಥ್ಯಾಂಕ್ ಯು. ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಇವಾಗ ನಾವು ಆರ್ ನಗರ ಹೋಗ್ತಾ ಇದ್ದೀವಿ. ಅಲ್ಲಿ ಪೆನ್ಸಿಲ್ ಸ್ಕೆಚ್ ಕೊಟ್ಟಿದ್ರಂತೆ, ಸೊ ಅದನ್ನು ಇವಾಗ ಕಲೆಕ್ಟ್ ಮಾಡಿಕೊಂಡು ಹಾಗೆ ಮನೆಗೆ ಹೋಗಬೇಕು ಗಾಯ್ಸ್. ಬನ್ನಿ ಇವಾಗ ಹೋಗಿ ಅಲ್ಲಿ ಹೆಂಗಿರುತ್ತೆ ನೋಡುವ. ನಂಗೆ ಫುಲ್ ಕ್ಯೂರಿಯಸ್. ಇವಾಗ ಆರ್ ನಗರಲ್ಲಿರೋ ಹೋಟೆಲಿಗೆ ಬಂದಿದ್ದೀವಿ. ಅಲ್ಲಿ ತಗೊತಾ ಇದ್ದಾರೆ, ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಅನ್ನ ಸಾಂಬಾರ್ ಬೋಂಡ. ನಾವು ಹಾಗೆ ಬರುವಾಗ ಮಾವಿನಹಣ್ಣು ತಿನ್ನಬೇಕು ಅಂತ ತುಂಬ ದಿವಸದಿಂದ ಆಸೆ ಆಗ್ತಿತ್ತು. ಸೊ ಮಾವಿನಹಣ್ಣು ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ನಾವು ಬರುವಾಗ ನನಗೆ ದಿಂಡಿನ ಬಳೆ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆಯೇ ಫಸ್ಟ್ ಇಯರ್ ಆ್ಯನಿವರ್ಸರಿ ಆಗಿರೋದ್ರಿಂದ ಮನೆ ಕರ್ಕೊಂಡೋಗಿ ನನಗೆ ಬಳೆ ಹಾಕ್ಸ್ಕೊಟ್ರು. ಒಂಥರ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ದಿಂಡಿನ ಬಳೆ ಮತ್ತು ಅದರಲ್ಲೂ ಗ್ರೀನ್ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗಾಯ್ಸ್. ಸೊ ಇವತ್ತು ಹೇಗಿದ್ರು ಆ್ಯನಿವರ್ಸರಿ ಅಲ್ವಾ, ಸೊ ನನ್ನ ಹಸ್ಬೆಂಡು ನನಗೆ ಕೊಡಿಸಿದ್ದಾರೆ. ಚೆನ್ನಾಗಿದೆ ನೋಡಿ ಗಾಯ್ಸ್ ನೋಡಿ. ಇವಾಗ ನನ್ನ ಗಂಡ ನನಗೋಸ್ಕರ ಕೇಕ್ ತಂದಿದ್ದಾರೆ ಕಟ್ ಮಾಡಿಸೋದಕ್ಕೆ. ಸರ್ಪ್ರೈಸೇ ಇಲ್ಲ ನನಗೆ ಸ್ವಲ್ಪನೂ. ನೋಡಿಬಿಟ್ಟೆ ನಾನೇ. ಸೆವೆಂಟೀನ್ತ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರೋದ್ರಿಂದ 18th ಇವರು ನಾನು ಬೇಡ ಅಂತಲೇ ಹೇಳಿದೆ, ಬಟ್ ಆದ್ರೂ ತಂದು ಇಬ್ಬರೇ ಇರೋದ್ರಿಂದ ಸ್ಮಾಲ್ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಗಾಯ್ಸ್ ಅಷ್ಟೇ. ಸೊ ಫೈನಲಿ ಗಾಯ್ಸ್ ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಕಂಪ್ಲೀಟ್. ನಮ್ಮ ಹಸ್ಬೆಂಡ್ ಇವಾಗ ತಾನೇ ಕೇಕ್ ತಂದು ಕಟ್ ಮಾಡಿಸುತ್ತು. ಗಿಫ್ಟ್ ತಂದಿದ್ದಾರೆ ನನಗೋಸ್ಕರ. ಬನ್ನಿ ಏನು ತಂದಿದ್ದಾರೆ ನೋಡೋಣ. It's very beautiful. Thank you so much for this pencil sketch. ನಂದೇ ದೃಷ್ಟಿ ಬಿಟ್ಟು ಚೆನ್ನಾಗಿದೆ, ಇಷ್ಟ ಆಯ್ತು. ಇಷ್ಟ ಆಯ್ತಾ? ಥ್ಯಾಂಕ್ ಯು. ಮುದ್ದು. ಸೊ ಗಾಯ್ಸ್ ನೋಡಿದ್ರಲ್ಲ, ಆ್ಯಕ್ಚುಲಿ ನನ್ನ ಫೇಸ್ ತುಂಬ ಟಯರ್ಡ್ ಆಗಿರೋ ಥರ ಕಾಣಿಸ್ತಿದೆ, ನಿದ್ದೆ ಬರ್ತಿದೆ ತುಂಬ. ಸೊ ಅದಕ್ಕೇನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.